ಹಾಕ್ತೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಬಿಡೋಣ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಒಂದು ಅರ್ಧ ಹೋಳು ಅಷ್ಟು ಈರುಳ್ಳಿ, ಒಂದು 4-5 ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಬಿಡೋಣ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ. ಕೆಂಪಗಾಗಿದೆ ಆಮೇಲೆ ತಲೆ ಮಾಂಸ ಹಾಕ್ಕೊಳ್ಳೋಣ. ತಲೆ ಮಾಂಸ ಹಾಕ್ಕೊಂಡು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಬೇಯಿಸಿ. ಮಸಾಲೆಗೆ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಗಸಗಸೆ, ಚಕ್ಕೆ ಲವಂಗ, ಒಂಚೂರು ಶುಂಠಿ, ಚೂರು ಕಾಯಿ, ಉರ್ಗಡ್ಡೆ ಹಾಕಿ ರುಬ್ಕೊಂಡಿದ್ದೀನಿ ಮಸಾಲ. ಆಯಿತು. ಈ ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಬಿಡೋಣ. ಮಸಾಲೆ ಹಾಕ್ಕೊಬಿಟ್ಟು ಚೆನ್ನಾಗಿ ಕಿಸ್ಕೊಳ್ಳೋಣ. ಇವಾಗ ಧನಿಯಾ ಪುಡಿ 1-2 ಸ್ಪೂನು, ಇಲ್ಲ ಒಂದು ಸ್ವಲ್ಪ ಧನಿಯಾ ಪುಡಿ, ಅಚ್ಚಕಾರದ ಪುಡಿ 1.5 ಸ್ಪೂನ್, 1.5 ಸ್ಪೂನ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ನೀರು. ಸ್ವಲ್ಪ ಗಟ್ಟಿನೇ ಮಾಡ್ತೀನಿ, ತೆಳ್ಳ ಮಾಡಲ್ಲ. ತಲೆ ಮಾಂಸ ಗಟ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಅದಕ್ಕೆ ಹಾಕ್ಕೊಬಿಡೋಣ. ಆಯಿತು. ಒಂದು 2 ಇಲ್ಲ 3 ವಿಸಿಲ್ ಕೂಗಿಸ್ಕೊಬಿಡೋಣ ಚೆನ್ನಾಗಿ. 2ರಿಂದ 3 ಕೂಗಿಸಿ ತಲೆ ಮಾಂಸ ರೆಡಿಯಾಗಿದೆ ನೋಡಿ. ಏನು ಸಕ್ಕದಾಗಿ ಬಂದಿದೆ ನೋಡಿ.